ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಭಾನುವಾರದ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸ್ಪೆಷಲ್ಲಾಗಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ರುಚಿಕರವಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಸಂಡೇ ಸ್ಪೆಷಲ್ ಅಂತ ಈಸಿಯಾಗಿ ಇವತ್ತು ನಾನು ಬಿರಿಯಾನಿ ಮಾಡೋದನ್ನ ಹೇಳ್ತಾ ಇದ್ದೀನಿ. ನೋಡಿ, ಇವತ್ತು ಆಲ್ರೆಡಿ ಸಮಯ 9 ಗಂಟೆ ಆಗೋಗಿದೆ. ನಾನು ಕೂಡ ಸ್ವಲ್ಪ ಲೇಟಾಗಿ ಎದ್ದು, ಸಂಡೇ ಇರೋದ್ರಿಂದ ನಿಧಾನವಾಗಿ ಎದ್ದು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಅಂತ ಏನು ಎದ್ದೇಳಲಿಲ್ಲ, ನಿಧಾನವಾಗಿ ಎದ್ದು ಮಕ್ಕಳಿಗೆಲ್ಲ ರೆಡಿ ಮಾಡೋದು ನಿಧಾನಕ್ಕೆ ಮಾಡ್ಕೊಳ್ಳೋಣ, ಯಾಕಂದರೆ ಸಂಜೆವರೆಗೂ ಟೈಮ್ ಇರುತ್ತೆ, ಸ್ವಲ್ಪ ಫ್ರೀಯಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ನಾನು ನಿಧಾನವಾಗಿ ಎದ್ದಿದ್ದಾಯಿತು. ಕಾಫಿ ಮಾಡ್ಕೊಂಡು ಕುಡಿದಿದ್ದ ನಂತರ ತಿಂಡಿಗೆ ನಾನು ಸ್ಯಾಟರ್ಡೇ ಅಮಾವಾಸ್ಯೆ ಇರೋದ್ರಿಂದ ನಾನ್ ವೆಜ್ ಮಾಡೋಕ್ಕಾಗಿರಲಿಲ್ಲ. ಹಾಗಂತ ಹೇಳಿ ಸಂಡೇ ಬೆಳಿಗ್ಗೆನೇ ಸ್ಪೆಷಲ್ಲಾಗಿ ನಾನು ಬಿರಿಯಾನಿನ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಬಿರಿಯಾನಿ ಮಾಡ್ತಿರೋದ್ರಿಂದ ನಾನಂತೂ ಮಸಾಲೆ ಎಲ್ಲ ಖಾರ ಕಡಿಮೆ ಎಲ್ಲ ಹಾಕಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಇರೋ ಥರ ಒಂದು ನಾನು ಬಿರಿಯಾನಿನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದು ಹಳ್ಳಿ ಸ್ಟೈಲಲ್ಲಿ ಬಿರಿಯಾನಿನ ಮಾಡ್ತಾ ಇರೋದು. ಇದು ಪೇಸ್ಟ್ ಹಾಕಿ ಮಾಡೋದ್ರಿಂದ ತುಂಬ ಈಸಿಯಾಗೂ ಇರುತ್ತೆ, ಜೊತೆಗೆ ಕ್ವಿಕ್ಕಾಗೂ ಕೂಡ ಆಗುತ್ತೆ ಅಂತ ಹೇಳ್ತಾ ನಾನು ಅರ್ಧ kg ಚಿಕನ್ನ ತರಿಸ್ಕೊಂಡು ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸರಿ ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ 1-2 ವಿಷಲ್ ಕೂಗ್ಸೋಕೆ ಇಟ್ಟಿದ ನಂತರ ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಬಟ್ಟೆ ಎಲ್ಲ ಹಾಗೆ ರಾಶಿ ಬಿದ್ದಿರೋದ್ರಿಂದ ಏನು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸಗಳನ್ನ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟ್ ಬಟ್ಟೆ ಎಲ್ಲನೂ ಮಡಿಸಿ ನೀಟಾಗಿ ಎತ್ತಿಟ್ಬಿಟ್ಟು ಅದಾದ ನಂತರ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು. ಪಾತ್ರೆನ ತೊಳೆದಾಗ್ಬಿಡುತ್ತೆ. ಅಷ್ಟರಲ್ಲಿ ಕುಕ್ಕರ್ ಕೂಗ್ಬಿಡು ಅಷ್ಟರಲ್ಲಿ ಮಕ್ಕಳು ಕೂಡ ಹೊಟ್ಟೆ ಹಸಿವು ಅಂತ ಹೇಳ್ತಾಯಿದ್ರು. ಅದೆಷ್ಟು ಬೇಗ ಆಗೋಗುತ್ತೋ ಅಷ್ಟೇ ಬೇಗ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ರಜೆ ಇರೋದ್ರಿಂದ ಎಲ್ಲನೂ ಕೂಡ ಭಾನುವಾರನೇ ಇಟ್ಕೊಳ್ಳೋಕ್ಕಾಗಲ್ಲ. ಅಷ್ಟರಲ್ಲಿ ಕುಕ್ಕರ್ ಕೂಗುತ್ತೆ ಅಂತ ಕಾಯ್ತಾ ಇದೆ. ಅಷ್ಟರಲ್ಲಿ ನನಗೆ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ, ನಾನು ನೋಡಿಕೊಂಡೇ ಇಲ್ಲ. ಗ್ಯಾಸ್ ಫಿಟ್ ಮಾಡಿ ನಾನು ಕೂಡ ಮತ್ತೆ ಕುಕ್ಕರ್ ಆನ್ ಮಾಡಿ ಕೂಗ್ಸೋ ತನಕ ಇವತ್ತು ಲೇಟ್ ಆಗೋಯಿತು. ಇವತ್ತು ಎದ್ದಿದ್ದು ಲೇಟ್ ಆಗಿರೋದ್ರಿಂದ ತಿಂಡಿ ನಿಧಾನ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅದು ಕೂಡ ಲೇಟ್ ಆಗೋಯಿತು. ಮಕ್ಕಳಂತೂ ಹೊಟ್ಟೆ ಹಸಿ ಅಂತ ಆಟ ಆಡ್ಕೊಂಡು ನಿಂತಿದ್ರು. ಅಷ್ಟರಲ್ಲಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಸಂಡೇ ರಜೆ ಬಂತು ಅಂದರೆ ಬರೀ ಕ್ಲೀನ್ ಮಾಡಿ ಕಸ ಗುಡಿಸಿ ಒರೆಸೋದ್ರಲ್ಲೇ ಇರುತ್ತೆ. ಇವಾಗ ಕುಕ್ಕರ್ ಕೂಡ 2 ವಿಷಲಲ್ಲಿ ಕೂಗ್ಸಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಹೋಟೆಲ್ ಸ್ಟೈಲ್ಗಿಂತನೂ ತುಂಬಾ ರುಚಿಕರವಾಗಿತ್ತು. ನೀವು ಕೂಡ ಸಿಂಪಲ್ಲಾಗಿ ಹಳ್ಳಿ ಬಿರಿಯಾನಿ ಪೇಸ್ಟ್ ಬರುತ್ತೆ, ಅದನ್ನು ಹಾಕಿ ಕ್ವಿಕ್ಕಾಗಿ ಈ ಥರ ಒಂದು ಬಿರಿಯಾನಿನ ಬೆಳಗಿನ ತಿಂಡಿಗೆ ಮಾಡ್ಕೊಳ್ಬೋದು. ನೀವು ಇದಕ್ಕೆ ಬೇಕಿತ್ತಂದರೆ ನೀವು ಮೊಸರು ಬಜ್ಜಿನ ಬೇಕಿದ್ದರೂ ಮಾಡ್ಕೊಳ್ಬೋದು, ಅಥವಾ ಚಿಕನ್ ಗ್ರೇವಿ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಏನೂ ಹಾಕ್ಕೊಳ್ತಾ ಇಲ್ಲ. ಜಸ್ಟ್ ಒಂದು ಈರುಳ್ಳಿ, ಒಂದು ಸೌತೆಕಾಯಿನ ಹಾಕ್ಕೊಂಡು ಬೆಳಗಿನ ತಿಂಡಿಗೆ ಸ್ಪೆಷಲ್ಲಾಗಿ ನಾನು ರೆಡಿ ಮಾಡಿಕೊಂಡೆ. ಇವಾಗ ಹಸ್ಬೆಂಡ್ಗೆ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಹಸ್ಬೆಂಡ್ಗೆ ತಿಂಡಿ ಹಾಕ್ಕೊಟ್ಟ ನಂತರ ಮಕ್ಳಿಗೂ ನಾನು ಬಿಸಿಯಾಗಿದ್ದಾಗಲೇ ತಿನ್ನಿಸ್ಕೊಡೋಣ ಅಂತ ಹೇಳಿ ಅವ್ರಿಗೂ ಕೂಡ ಹಾಕ್ಕೊಂಡು ತಿನ್ನೋದಕ್ಕೆ ಹೇಗಿದೆ ಟೇಸ್ಟ್ ಅಂತ ಹೇಳಿ ಒಂದು ಸರಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಬಿಸಿಯಾಗಿಯೇ ತಿನ್ನೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿತ್ತು ಅಂತ ಹೇಳ್ತಾ ಇವಾಗ ಮಕ್ಳಿಗೂ ಕೂಡ ತಿನ್ನಿಸ್ಬಿಡೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಇವತ್ತಿನ ಮಿನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಥ್ಯಾಂಕ್ ಯು.